ಯಾವುದೇ ತಾವೇನಾದ್ರು ಹೈಕಮಾಂಡಿಗೆ ಏನಾದರೂ ರಿಕ್ವೆಸ್ಟ್ ಮಾಡಿದ್ವಿ, ಈಗಾಗಲೇ ನಮ್ಮ ಅಧ್ಯಕ್ಷರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ ಅದನ್ನು ನೋಟಿಸ್ ಕೊಟ್ಟು ವರಿಷ್ಠರ ಅನುಮತಿ ಪಡೆದು ಮತ್ತೆ ವಾಪಸ್ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡೋದು. ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಅವರು ಭೇಟಿ ಆದರೆ ಒಂದು ಹೊಸ ಹಲ್ಚಲ್ ಸೃಷ್ಟಿ ಆಗ್ಬಿಡುತ್ತೆ ಸರ್. ಇಲ್ಲ, ನಾವು ಹೋಗಿದ್ದು ಅಲ್ಪಸಂಖ್ಯಾತರ ರಕ್ಷಣೆಗೆ ಹೋಗಿದ್ದು ಅಷ್ಟೇ. ಹೋದಾಗ ಸ್ವಾಭಾವಿಕವಾಗಿ ಚರ್ಚೆ ಆಗೇ ಆಗ್ತದೆ, ಆಗೋಲ್ಲ ಅಂತೇಳಿ ರಾಜಕಾರಣ ಚರ್ಚೆ ಇದ್ದೇ ಇರ್ತದೆ. ಸಂಪುಟ ವಿಸ್ತರಣೆ ಬಗ್ಗೆ ಏನಾದರೂ ಚರ್ಚೆ ಆಗಿದೆ? ಅದು ಹೈಕಮಾಂಡದಲ್ಲಿದೆ, ಯಾರ ಕೈಲಿಲ್ಲ. ಅವ್ರು ಯಾವಾಗ ಹೇಳ್ತಾರೋ ಅವಾಗ ಮಾಡ್ತಾರೆ. ಸರ್, ಈಗ ಬೆಳಗಾವಿ ಸೇರಿದಂತೆ ಜಿಲ್ಲೆಯಾದ್ಯಂತ ನೀರಿನ ಸಮಸ್ಯೆ ಬಗ್ಗೆ ನೀರು ಬಿಡಬೇಕು ಮಹಾರಾಷ್ಟ್ರದಿಂದ ಇದೆ. ಮೊನ್ನೆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಕೂಡ ಚರ್ಚೆ ಆಗಿದೆ. ಇಲ್ಲಿವರೆಗೆ ಅಂಥ ಮೇಜರ್ ಸಮಸ್ಯೆ ಏನಿಲ್ಲ. ಆದರೆ ಅದನ್ನು DC ಅವರು CO ಅವರು ಈಗಾಗಲೇ ಅಧಿಕಾರ ಕೊಟ್ಟಿದ್ದೀವಿ. ನಾವು ಕೂಡ ಮುಂದಿನ ವಾರ ಇನ್ನೊಂದು ಸಭೆ ಮಾಡ್ತೀವಿ. ಅದರ ತಕ್ಷಣ ಅದನ್ನ ಅಟೆಂಡ್ ಮಾಡ್ತೀವಿ. ಮಹಾರಾಷ್ಟ್ರದಿಂದ ನೀರು ಬಿಡಿಸುವಂತ ಪ್ರಯತ್ನ ಮಾಡ್ತೀವಿ. ಅದು ಬಹುಶಃ ಎಷ್ಟು ಮಟ್ಟಿಗೆ ಸಾಧ್ಯ ಇದೆ ಗೊತ್ತಿಲ್ಲ, ಪ್ರಯತ್ನ ಅಂತ ಮಾಡ್ತೀವಿ. ಹಿಡ್ಕಲ್ದಿಂದ ಕೆಲವು ಕಡೆ ಬಿಡಬೇಕು ಅಂತ ಆಲ್ರೆಡಿ ಬಿಟ್ಟಿದ್ದೀವಿ. ನಾಳೆ 22ರಿಂದ ಬಿಡ್ತಾ ಇದ್ದೀವಿ, ನಾಳೆ ಅಥವಾ ನಾಡ್ದು. ಯಾಕಂದರೆ ಅಲ್ಲಿ ಘಟಪ್ರಭಾದಲ್ಲಿ ಒಂದು ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿದ್ರು, ಹೀಗಾಗಿ ಲೇಟ್ ಆಗಿದೆ. 2 ದಿವಸದಲ್ಲಿ ಅದನ್ನು ಕೂಡ ಲೆಫ್ಟ್ ಬ್ಯಾಂಕ್ ಬಿಡ್ತಾರೆ. ಯಾವ್ದು ಆಗಿದೆ ಅಂತ ಕೇಳಿದ್ರೆ ಗೊತ್ತದ ಬಗ್ಗೆ ಮಾಹಿತಿ ಇಲ್ಲ, ನೋಡೋಣ ಅದ್ರ ಬಗ್ಗೆ.